ಸಿದ್ದು ರಾಜೀನಾಮೆ ಕಾಂಗ್ರೆಸ್ ಪತನಕ್ಕೆ ಕಾರಣ ಆಗುತ್ತೆ ಅಂತ ಬೆಳಗಾವಿಯಲ್ಲಿ ಎಂಎಲ್ಸಿ ಲಖನ್ ಜಾರಕಿಹೊಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 3 ವರ್ಷ ಆರ್ಥಿಕ ಪರಿಸ್ಥಿತಿ ಸಮಸ್ಯೆ ಆಗದಂತೆ ನೀಗಿಸಿದ್ರು. ಸಿದ್ದರಾಮಯ್ಯನವರ ಕಾರಣಕ್ಕೆ ಸಮಸ್ಯೆ ಆಗದಂತೆ ಯೋಜನೆ ಜಾರಿಯಾಯಿತು. ಇನ್ಮುಂದೆ ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆ ಸ್ಟಾಪ್ ಆಗ್ತವೆ. ಸರ್ಕಾರಿ ನೌಕರರ ಸಂಬಳ ಕೊಡೋದಕ್ಕೂ ಸಾಧ್ಯ ಆಗಲ್ಲ. ಆಗ ವೀರೇಂದ್ರ ಪಾಟೀಲ್ ಇಳಿಸಿ ಲಿಂಗಾಯತರಿಗೆ ಅನ್ಯಾಯ ಮಾಡಿದ್ರು. ಇವತ್ತು ಸಿದ್ದರಾಮಯ್ಯರವ್ರನ್ನ ಇಳಿಸಿ ಕುರುಬ ಸಮಾಜಕ್ಕೆ ಅನ್ಯಾಯ ಮಾಡಿದ್ದಾರೆ. 2028ಕ್ಕೆ ಕಾಂಗ್ರೆಸ್ 40 ಸ್ಥಾನ ಗೆಲ್ಲೋದಕ್ಕೂ ಸಾಧ್ಯ ಆಗಲ್ಲ ಅಂತ ಲಖನ್ ಜಾರಕಿಹೊಳಿ ಹೇಳಿದ್ದಾರೆ. ಆ ಲೆವೆಲ್ ಬಂದುಬಿಡ್ತೈತೆ. ಸಿದ್ದರಾಮಯ್ಯ ಅವರು ಈ ಹೈಕಮಾಂಡ್ ಯಾರೋ ಅವನೊಬ್ಬ ಸುರ್ಜಿವಾಲ ಯಾರೋ ವೇಣುಗೋಪಾಲ್ ಅಂತ ಅವ್ರಿಗೆ ಕನ್ನಡ ಮಾತಾಡಕ್ಕೆ ಬರೋದಿಲ್ಲ, ಇಲ್ಲಿ ಸಮಸ್ಯೆ ಗೊತ್ತಿಲ್ಲ. ಇವ್ರು ಬಂದು ಅಲ್ಲಿ ಕೂತು ಹೈಕಮಾಂಡ್ ಡೈರೆಕ್ಷನ್ ಕೊಡೋರು. ಹಿರಿಯ ನಾಯಕರು ಒಂದು ಕುರುಬ ಸಮಾಜ ದೊಡ್ಡ ಮಾಸ್ ಲೀಡ್ರ್. ಈಗ ಕುರುಬ ಸಮಾಜಕ್ಕೆ ದೊಡ್ಡ ಒಂದು ಅನ್ಯಾಯ ಮಾಡಿದಂಗೆ ವೀರೇಂದ್ರ ಪಾಟೀಲ್ ಅವರಿದ್ದಾಗೂ ಲಿಂಗಾಯತ ಸಮಾಜಕ್ಕೆ ಅನ್ಯಾಯ ಮಾಡಿದ್ರು. ಈಗ ಒಂದು ದೊಡ್ಡ ಸಮಾಜ ಕುರುಬ ಸಮಾಜ ಇದಕ್ಕೆ ಅನ್ಯಾಯ ಮಾಡ್ತಾರೋ. ಅದೇ ಅವ್ರು ಹೈಕಮಾಂಡ್ ಹೇಳಿದ್ರು. ಸುರ್ಜಿವಾಲ ವೇಣು ದೊಡ್ಡ ಲೀಡರ್ ಅವ್ರು. ಪಾಪ ಅವ್ರಿಗೆ ಬೆಂಗಳೂರು ಬಿಟ್ಟರೆ ಬೇರೆ ಮುಂದಿನ ಊರಿಗೆ ಗೊತ್ತಿಲ್ಲ. ಅಂಥವ್ರ ಕಡೆ ಇವರು ಸಿದ್ದರಾಮಯ್ಯ ಅವ್ರಿಗೆ ರಾಜೀನಾಮೆ ಕೊಡೋದು ಹೇಳ್ತಾರಂದ್ರೆ ಇದು ಒಂದು ಅಹಿಂದ ಸಮಾಜಕ್ಕೆ ದೊಡ್ಡ ಅನ್ಯಾಯ ಆದಂಗಿದೆ. ತುಳ್ದ ಬಿಟ್ಟರು ಹೈಕಮಾಂಡ್ದವರು. ಪಾಪ ಅವರು ಸುರ್ಜಿವಾಲ ವೇಣುಗೋಪಾಲ್ ಅವರು ತುಳ್ದ ಬಿಟ್ಟರು. ಯಾಕಂದ್ರೆ ಅವರು ವೇಣುಗೋಪಾಲ್ ಅಲ್ಲಿ ಕೇಳಕ್ಕೆ ಸೇಮ್ ಆಗ್ಲತ್ತೇಳಿ ಪಾಪ ಇಲ್ಲಿ ಅವ್ರಿಗೆ ಬೇಜಾರಾಗಿತ್ತು ಅಂತ ಇಲ್ಲಿ ಬಂದು ಇದನ್ನೆಲ್ಲ ಕರ್ನಾಟಕ ಕೆಡಿಸಿ ಸತ್ಯಾನಾಶ ಮಾಡಿ ಹೋಗಿಬಿಟ್ರು. ಆ ಲೆವೆಲ್ ಬಂದುಬಿಡ್ತೈತೆ. ಸಿದ್ದರಾಮಯ್ಯ ಅವರು ಈ ಸಿದ್ದರಾಮಯ್ಯ ರಾಜೀನಾಮೆ ಬೆನ್ನಲ್ಲೇ ದೆಹಲಿಯಲ್ಲಿ ಸಭೆ ನಡೆಸಲಾಗ್ತಾ ಇದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನಿವಾಸದಲ್ಲಿ ಸಭೆ ನಡೆಸಲಾಗ್ತಾ ಇದೆ. ರಾಹುಲ್ ಗಾಂಧಿ ವೇಣುಗೋಪಾಲ್ ಸಮ್ಮುಖದಲ್ಲಿ ಸಭೆಯನ್ನು ನಡೆಸಲಾಗ್ತಾ ಇದೆ. 1 ಗಂಟೆಗೂ ಹೆಚ್ಚು ಕಾಲ ನಡೆದ ಸಮಾಲೋಚನೆ, ಮುಂದಿನ ನಡೆಗಳ ಬಗ್ಗೆ ನಾಯಕರಿಂದ ಸಮಾಲೋಚನೆ ನಡೆಸಲಾಗ್ತಾ ಇದೆ. ನಿಜಕ್ಕೂ ಕೂಡ ಈ ಬಗ್ಗೆ ಈಗ ಸದ್ಯಕ್ಕೆ ಸವಾಲಂತೂ ಇದ್ದೇ ಇದೆ. ನಾಯಕತ್ವ ಬದಲಾವಣೆ ಅಂತೂ ಆಯಿತು. ಅದ್ರ ಜೊತೆಗೆ ಮುಂದೆ ಯಾರೆಲ್ಲ ಸಚಿವ ಸಂಪುಟಕ್ಕೆ ಸೇರ್ಪಡೆಯಾಗ್ತಾರೆ, ಒಂದಷ್ಟು ನಾಯಕರು ಈಗ ಅಸಮಾಧಾನಗೊಂಡಿದ್ದಾರೆ. ಅವ್ರನ್ನ ಸಮಾಧಾನ ಪಡಿಸೋದು ಹೇಗೆ? DCM ಸ್ಥಾನಗಳನ್ನ ಕ್ರಿಯೇಟ್ ಮಾಡಬೇಕಾ? ಕ್ರಿಯೇಟ್ ಮಾಡಿದ್ರೆ ಎಷ್ಟು? ಅದನ್ನು ಯಾರ್ಯಾರಿಗೆ ಕೊಡಬೇಕು? ಈ ರೀತಿಯಾದಂತಹ ಸಾಲು ಸವಾಲುಗಳು ಸದ್ಯಕ್ಕೆ ಹೈಕಮಾಂಡ್ ಮುಂದಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೆಹಲಿಯಲ್ಲಿ ಈಗ ಸಭೆ ನಡೆಸಲಾಗ್ತಾ ಇದೆ. ಒಂದ್ ಕಡೆ ಸಿದ್ದರಾಮಯ್ಯ ಕೂಡ ದೆಹಲಿಗೆ ಹೋಗಿದ್ದಾರೆ. DK ಶಿವಕುಮಾರ್ ಕೂಡ ಹೋಗ್ತಾ ಇದ್ದಾರೆ. ಇವರು ಕೂಡ ಸಭೆಯಲ್ಲಿ ಭಾಗಿಯಾಗುವಂತಹ ಸಾಧ್ಯತೆ ಇರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮಹೇಶ್, ಗಮನಿಸ್ತಾ ಇದ್ವಿ ಒಂದ್ ಕಡೆ ನಾಯಕತ್ವ ಬದಲಾವಣೆ ಏನೋ ಆಯ್ತು, ಆದ್ರೆ ಹೈಕಮಾಂಡ್ ಈಗಲೂ ಕೂಡ ಸಾಲು ಸವಾಲುಗಳಿದೆ. ಅಂದ್ರೆ ಸಚಿವ ಸಂಪುಟ ಪುನಾರಚನೆ ಮಾಡಬೇಕಾ ಅಥವಾ ವಿಸ್ತರಣೆ ಮಾಡಬೇಕಾ, ಈ ರೀತಿಯಾದಂತಹ ಸವಾಲುಗಳು ಮಾಡಿದ್ರೆ ಯಾರ್ಯಾರನ್ನ ಸಚಿವ ಸಂಪುಟಕ್ಕೆ ಸೇರ್ಪಡೆ ಮಾಡ್ಕೊಳ್ಬೇಕು, ಈ ರೀತಿಯಾಗಿ ಸಾಕಷ್ಟು ಸವಾಲುಗಳಿರುವಂಥದ್ದು. ಹಾಗಾದ್ರೆ ದೆಹಲಿಯಲ್ಲಿ ಯಾವ ರೀತಿಯಾಗಿಲ್ಲ ಸಭೆ ಆಗ್ತಾ ಇದೆ, ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರೆಲ್ಲ ಭಾಗಿಯಾಗಿದ್ದಾರೆ? ಶಮಂತ್, ಖಂಡಿತ ಸಿಎಂ ಸಿದ್ದರಾಮಯ್ಯನವರು ಏನು ರಾಜೀನಾಮೆ ನೀಡಿದಂಥ ಬೆನ್ನಲ್ಲೇ ಖರ್ಗೆ ನಿವಾಸದಲ್ಲಿ ಏನು ಸಭೆ ಮಾಡ್ತಾ ಇರುವಂಥದ್ದು. ಇದರಲ್ಲಿ ರಾಹುಲ್ ಗಾಂಧಿ ಮತ್ತು KC ವೇಣುಗೋಪಾಲ್ ಕೂಡ ಭಾಗಿಯಾಗಿದ್ದಾರೆ. ಪ್ರಮುಖವಾಗಿ ಏನು ರಾಜೀನಾಮೆ ನೀಡಿದಂಥ ಬಳಿಕ ನೀಡುವಂಥ ಪ್ರಸಂಗ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಸಚಿವ ಸಂಪುಟ ರಚನೆ ಆಗಬೇಕಾದ್ರೆ ಜಾತಿವಾರು ಸಮುದಾಯವರು ಏನು ನೀಡಬೇಕಾಗುತ್ತೆ ಅನ್ನೋದು ಕೂಡ ಸಭೆಯಲ್ಲಿ ಪ್ರಸ್ತಾಪ ಆಗ್ತಾ ಇರುವಂಥದ್ದು. ಹಿರಿಯ ಸಚಿವರನ್ನ ಪರಿಗಣಿಸಬೇಕಾ ಅಥವಾ ಹೊಸಬರಿಗೆ ಅವಕಾಶ ಕೊಡುವಂಥದ್ದು ಅಥವಾ 3 ರಿಂದ 4 ಬಾರಿ ಗೆದ್ದವರಿಗೆ ಅವಕಾಶ ಕೊಡಬೇಕನ್ನೋದು ಕೂಡ ಈ ಸಭೆಯಲ್ಲಿ ಪ್ರಸ್ತಾಪ ಆಗ್ತಾ ಇರುವಂಥದ್ದು. ಈಗ ರಾಹುಲ್ ಗಾಂಧಿ, ಖರ್ಗೆ ಮತ್ತು KC ವೇಣುಗೋಪಾಲ್ ಏನು ಈಗಾಗಲೇ ಸಿದ್ದರಾಮಯ್ಯನವರು ಇಲ್ಲಿಂದ ದೆಹಲಿಯಿಂದ ಹೋದಂಥ ಬಳಿಕ ಬೆಂಗಳೂರಿನಲ್ಲಿ ಏನೆಲ್ಲ ಬೆಳವಣಿಗೆ ಆಯಿತು ಮತ್ತು ಏನೆಲ್ಲ ಹೇಳಿಕೆ ನೀಡಿದ್ದಾರೆ ಅನ್ನೋದು ಕೂಡ ವರದಿ ತರಿಸಿಕೊಂಡಿರುವಂಥದ್ದು. ಮತ್ತು ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಕೂಡ ದೆಹಲಿಗೆ ಬರ್ತಾ ಇದ್ದಾರೆ. ಏನು ನನಗೆ ಅವಕಾಶ ಕೊಟ್ಟಿದ್ರು, ಹೀಗಾಗಿ ಕೃತಜ್ಞತೆ ಸಲ್ಲಿಸುವ ಏನು ನೆಪದಲ್ಲಿ ಕೂಡ ದೆಹಲಿಗೆ ಬರ್ತಾ ಇರುವಂಥದ್ದು. ಇದು ಕೃತಜ್ಞತೆ ನೆಪದಲ್ಲಿ ಬರ್ತಾ ಇರುವಂಥ ಇದ್ರೂ ಕೂಡ ಎಲ್ಲ ಒಂದು ಕಡೆ ಮತ್ತೆ ಏನು ಸಚಿವ ಆಕಾಂಕ್ಷಿಗಳು ಕೂಡ ಒತ್ತಡ ಹೆಚ್ಚಾಗುವಂಥ ಹಿನ್ನೆಲೆಯಲ್ಲಿ ತಮ್ಮ ಬೆಂಬಲಿಗರಿಗೆ ಏನು ಅವಕಾಶ ಕೊಡಬೇಕನ್ನೋ ಮಾತುಕತೆ ನಡೆಸುವ ಸಲುವಾಗಿ ಕೂಡ ಬರುವಂಥ ಮಾತುಗಳು ಕೂಡ ಲೆಕ್ಕಾಚಾರ ಇದೆ. ಮತ್ತೊಂದು ಕಡೆ DCM DK ಶಿವಕುಮಾರ್ ಕೂಡ ಏನು ಬರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ದೆಹಲಿಗೆ ಬರ್ತಾರೆ. ಸಭೆ ಈಗಾಗಲೇ ಏನು ಇದೀಗ ತಾನೇ ಮುಗಿದಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಒಟ್ಟಾರೆ ಸಿಎಂ ಸಿದ್ದರಾಮಯ್ಯನವ್ರ ಬಳಿ ಏನೆಲ್ಲ ಚರ್ಚೆ ಮಾಡಬೇಕು, ಅವ್ರು ಬಂದಂಥ ಬಳಿಕ ಯಾವ ರೀತಿ ಚರ್ಚೆ ಆಗಬೇಕು, ಮತ್ತು ಅವರ ಸಹಕಾರ ಸರ್ಕಾರಕ್ಕೂ ಕೂಡ ಬೇಕಾಗ್ತದೆ, ಪಕ್ಷಕ್ಕೂ ಕೂಡ ಬೇಕಾಗ್ತದೆ. ಹೀಗಾಗಿ ಅವರ ರಾಜೀನಾಮೆ ಬೆನ್ನಲ್ಲೇ ಒಂದಷ್ಟು ಜನ ಅಸಮಾಧಾನ ಕೂಡ ಇರುವಂಥದ್ದು. ಅಸಮಾಧಾನಗೊಂಡಿರುವಂಥ ಸಚಿವರಿಗೂ ಕೂಡ ಈಗಾಗಲೇ ಸಿಎಂ ಸಿದ್ದರಾಮಯ್ಯನ ಇಳಿಸಿದಂಥ ಬಳಿಕ ಹಿರಿಯ ಸಚಿವರು ಕೂಡ ಸಾಕಷ್ಟು ಅಸಮಾಧಾನಗೊಂಡಿದ್ದಾರೆ ಅನ್ನೋ ಮಾಹಿತಿ ಇರುವಂಥದ್ದು. ಅವರನ್ನು ಸಮಾಧಾನ ಪಡಿಸಬೇಕಾಗ್ತದೆ. ಸಾಕಷ್ಟು ನಿಟ್ಟಿನಲ್ಲಿ ಏನು ಪ್ರಯತ್ನ ಕೂಡ ಮಾಡಬೇಕಾಗುತ್ತೆ. ಹೀಗಾಗಿ ಸಭೆಯಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಜಾತಿವಾರು ವಿಚಾರವಾಗಿ ಸರಿಸುಮಾರು 2 ರಿಂದ 4 ಏನು DCM ಸ್ಥಾನ ಮಾಡಬೇಕಾಗ್ತದೆ. ಯಾಕಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಐಯಿಂದ ಹೆಚ್ಚಿನ ಬೆಂಬಲ ಇರೋದ್ರಿಂದ ಐದಕ್ಕೂ ಕೂಡ ಒತ್ತು ನೀಡಬೇಕಾಗುತ್ತೆ. ಹೀಗಾಗಿ ಸಮುದಾಯವಾರು ನಾವು DCM ಸ್ಥಾನಗಳನ್ನ ಹೆಚ್ಚುವರಿ ಮಾಡೋದಾದರೆ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಸರ್ಕಾರ ಕೂಡ ಅನುಕೂಲ ಆಗುತ್ತೆ ಅನ್ನೋ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಹೀಗಾಗಿ ಸಾಕಷ್ಟು ಬೆಳವಣಿಗೆಗಳು ಕೂಡ ಏನು ದೆಹಲಿಯಲ್ಲಿ ನಡೀತಾ ಇದೆ. ಅಂತಿಮವಾಗಿ ಸಿಎಂ ಸಿದ್ದರಾಮಯ್ಯವರು ಇವತ್ತು ರಾತ್ರಿ ಬರ್ತಾರೆ, ಮತ್ತು DK ಶಿವಕುಮಾರ್ ಕೂಡ ಬರ್ತಾರೆ. ನಾಳೆ ಬೆಳಗ್ಗೆ ಹೈಕಮಾಂಡ್ ಭೇಟಿ ಮಾಡುವಂಥ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು. ಶಮಂತ್, ಧನ್ಯವಾದ ಮಹೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.